ಚಿತ್ರರಂಗಕ್ಕೆ ಪರಿಚಯಿಸಿ, ಸುಮ್ಮನೆ ಪರಿಚಯಿಸಿಲ್ಲ ಅವರು, ಇವನು ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತ ತೋರಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿ, ಮಹಾನ್ ವ್ಯಕ್ತಿತ್ವ, ಕರ್ನಾಟಕದ ರಾಜ. ಅದನ್ನು ಇನ್ನೊಂದು ಹೆಸರಿನಲ್ಲಿ ಕರೆಯೋಕ್ಕೆ ನನಗಿಷ್ಟ ಇಲ್ಲ. ಯಾಕಂದರೆ ಗುರುಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಆ ಶ್ರೇಷ್ಠತೆಯನ್ನು ನಾವು ಮಾತಾಡೋಕ್ಕೆ ನಮಗಿಷ್ಟ ಅಷ್ಟೇ. ಬರೀ ನಾನು ಒಬ್ಬನೇ ಅಲ್ಲ, ಅನೇಕ ಕಲಾವಿದರು ಇವತ್ತಿಗೆ ಆ ಕಾಲದಿಂದ ಕಪ್ಪು ಬಿಳುಪಿಂದ ಇವತ್ತಿನ ಈ ತಂತ್ರಜ್ಞಾನ ಮುಂದುವರೆದ ಕಾಲದವರೆಗೂ ಅವರು ಮಾಡಿರುವಂಥ ಚಿತ್ರಗಳು, ಅವರ ಸಾಧನೆ ಇದು ಅವಿಸ್ಮರಣೀಯ, ಅಜರಾಮರವಾಗಿ ಉಳಿಯುತ್ತೆ. ಅವರು ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ಒಬ್ಬ ಕರ್ನಾಟಕದ ದಿಗ್ಗಜ, ಮೇರು ಹಾಸ್ಯ ನಟ, ಶ್ರೇಷ್ಠ ವ್ಯಕ್ತಿ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಮಕ್ಕಳ ಮನಸ್ಸಿಗೆ ಧೈರ್ಯ ತುಂಬಲಿ, ನೋವನ್ನ ಸಹಿಸಿಕೊಳ್ಳುವಂಥ ಶಕ್ತಿ. ತಂದೆ ಏನು ಮಾರ್ಗದರ್ಶನ ನಮಗೆ ತೋರಿಸಿದ್ದಾರೆ. ಎಲ್ಲಾದರೂ ನಾವು ಚಿಕ್ಕ ಪುಟ್ಟ ವಿಷಯದಲ್ಲಿ ಎಡವಿದ್ರೆ ಅದನ್ನು ತಿದ್ದುಕೊಂಡು ತಂದೆ ಮನಸ್ಸಿಗೆ ನೋವಾಗದೇ ಇರತಕ್ಕಂಥ ರೀತಿಯಲ್ಲಿ ಮುಂದೆ ಭವಿಷ್ಯದಲ್ಲಿ ಅವ್ರು ನಡ್ಕೊಂಡು ಹೋಗೋಕ್ಕೆ ಎಲ್ಲ ವಿಧವಾದ ಅವರಿಗೆ ಆತ್ಮಸ್ಥೈರ್ಯ ಶಕ್ತಿ ತುಂಬಲಿ ಭಗವಂತ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಮತ್ತೊಂದು ಸರಿ ಈ ಥರ ಒಬ್ಬ ವ್ಯಕ್ತಿತ್ವ ಮನುಷ್ಯ ಜನಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಂಥ ಕಲಾವಿದರನ್ನ, ಅಂಥ ಸಿನಿಮಾಗಳನ್ನ ಅವರು ಮಾಡಿ ಏನು ನಾವು ಇವತ್ತು 2 ಭಾಷೆ 3 ಭಾಷೆ ಹಾಗೆ ಹೀಗೆ ಅಂತಂತ ಹೇಳ್ತಾ ಇದ್ದೀವೋ, ಹಣದ ಅಭಾವ ಇರುವಂಥ ಆ ಕಾಲದಲ್ಲಿ ಕೂಡ ಅವರು ಎಲ್ಲ ಸಿನಿಮಾಗಳು ಮಾಡಿದ್ರು. ದಕ್ಷಿಣ ಭಾರತದ ಸೂಪರ್ ಸ್ಟಾರ್ನ ಹಾಕಿ ಸಿನಿಮಾ ಮಾಡಿದ್ದಾರೆ. ಹಿಂದಿ ಸೂಪರ್ ಸ್ಟಾರಸ್ ಶ್ರೀದೇವಿ ಅವ್ರನ್ನ ಹಾಕಿ ಸಿನಿಮಾ ಮಾಡಿದ್ದಾರೆ. ಸಾಮಾನ್ಯ ವಿಷಯ ಅಲ್ಲ. ಇಂಥ ಒಬ್ಬ ನಿರ್ಮಾಪಕ, ನಿರ್ದೇಶಕ, ನಟ ಖಂಡಿತ ಹೇಳ್ತಾ ಇದ್ದೀನಿ, ಮತ್ತೆ ಜನಿಸೋದು ಭಾರಿ ಕಷ್ಟ. ಅದನ್ನು ಅರ್ಥ ಮಾಡಿಕೊಂಡು ಅವರು ಬಿಟ್ಟು ಹೋಗಿರ್ತಕ್ಕಂಥ ಕೆಲವು ಶ್ರೇಷ್ಠ ಚಿತ್ರಗಳು, ಅವರ ನಿರ್ದೇಶನ ಅದು ಭಾರಿ ಮುಖ್ಯ. ಅವ್ರು ಹೇಗೆ ನಿರ್ಮಾಣ ಮಾಡಿದ್ರು, ಹೇಗೆ ಇಷ್ಟು ಕಾಲ ಹೆಸರು ಉಳಿಸ್ಕೊಂಡ್ಬಂದರು, ಇದು ಭಾರಿ ದೊಡ್ಡದು. ಅವ್ರು ಕೊಟ್ಟಿರುವಂಥ ಕೊಡುಗೆನ ನಾವು ದಾರಿದೀಪ ಅಂತ ತಿಳ್ಕೊಂಡು ಆ ಹೆಜ್ಜೆನಲ್ಲಿ ನಾವು ನಡೆಯೋಕ್ಕೆ ಪ್ರಯತ್ನ ಪಡೋಣ, ಬಾಳೋಣ, ಬದುಕೋಣ. ದೇವರು ಮತ್ತೊಮ್ಮೆ ಆ ಕುಟುಂಬಕ್ಕೇನು ನಮ್ಮ ಗುರುಗಳ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ 2 ಮಾತು ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ.